ನೋಡಿ, ಇವತ್ತಿನ ವಿಡಿಯೋದಲ್ಲಿ ಬೇಲ್ದಣ್ಣಿನ ಜ್ಯೂಸನ್ನ ಮಾಡ್ತಿದ್ದೀನಿ ನಾನು ಇದಕ್ಕೆ ಒಂದು ಅರ್ಧ ಅಚ್ಚು ಬೆಲ್ಲನ ತುರಿದಿಟ್ಕೊಂಡಿದ್ದೀನಿ, ಅಥವಾ ಚೆಚ್ಚಾದ್ರೂ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತಿದ್ದೀನಿ ಬೆಲ್ಲನ. ಇದಕ್ಕೆ ಒಂದೆರಡು ಲೋಟ ನೀರು ಹಾಕ್ಕೊಳ್ತೀನಿ. ನೋಡಿ, 2 ಹಣ್ಣಿದೆ, ಈ ಥರ ಬರುತ್ತೆ. ಇಂಗ್ಲೀಷಲ್ಲಿ ಇದನ್ನು ಬೇಲ್ ಫ್ರೂಟ್ ಅಂತಾರೆ, ಅಥವಾ ವುಡ್ ಆ್ಯಪಲ್ ಅಂತ ಅಂತಾರೆ. ನಮ್ಮ ಕಡೆ ಇದನ್ನು ನಾವು ಬೇಲ್ದಣ್ಣು ಅಂತ ಕರಿತೀವಿ, ಅಥವಾ ಬೆಲ್ಲದ ಹಣ್ಣು ಅಂತ ಕರಿತೀವಿ. ನೋಡಿ, ಇದನ್ನು ಕಟ್ ಮಾಡಿ ಒಳಗಡೆ ಈ ರೀತಿ ಹಾಕ್ಕೊಂಡಿದ್ದೀನಿ. ಹಾಗೆ ಸಿಪ್ಪೆಯಲ್ಲಿರೋ ಅಂಥದ್ದನ್ನು ಈ ರೀತಿ ಸ್ಪೂನಿಂದ ಇದು ಮಾಡ್ಕೊಳ್ತೀನಿ. ನೋಡಿ, ಇದಕ್ಕೆ ಸಕ್ಕರೆನೂ ಹಾಕ್ಕೊಂಡು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ನೀರು ಹಾಕಿ ತೆಳ್ಳಗೆ ಮಾಡ್ಕೋಬೋದು. ಗಟ್ಟಿಗಿನ್ನ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ. ಸಕ್ಕರೆನೂ ಹಾಕ್ಕೊಳ್ತಾರೆ. ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ನಾನು ಕಡಿಮೆನೇ ಹಾಕ್ಕೊಂಡಿರೋದು ಬೆಲ್ಲನೂ. ನಿಮಗೆ ಸ್ವೀಟ್ ಇಷ್ಟ ಆದರೆ ಇನ್ನೊಂದು ಸ್ವಲ್ಪ ಸ್ವೀಟ್ನ ಹಾಕ್ಕೊಳ್ಳಿ. ನಾನು ಕಡಿಮೆನೇ ಹಾಕ್ಕೊಂಡಿರೋದು. ನಿಮ್ಗೆ ಬೆಲ್ಲ ಬೇಡ ಅಂತ ಅನಿಸಿದ್ರೆ ಸಕ್ಕರೆನೇ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ಎಲ್ಲನೂ ಸ್ಪೂನಿಂದ ತಗೊಳ್ತೀನಿ ಹಣ್ಣನ್ನಿದನ್ನೆಲ್ಲ. ಆನಂತರ ನಾನು ಇದನ್ನು ಇನ್ನೊಂದು ಲೋಟ ನೀರು, 2 ಲೋಟ ಹಾಕಿದ್ದೀನಿ ಒಟ್ಟು. ಫಸ್ಟ್ 1 ಲೋಟ ಹಾಕಿದ್ದೆ, ಇವಾಗ 1 ಲೋಟ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ತೀನಿ. ನೀವು ಬೇಕಿದ್ರೆ ಅದನ್ನು ಫಿಲ್ಟ್ರ್ ಮಾಡ್ಕೊಂಡಾದ್ರೂ ಕುಡಿಬೋದು, ಸೋಸ್ಕೊಂಡು. ನಾನು ಹಾಗೇ ಹಾಕ್ಕೊಳ್ತಿದ್ದೀನಿ. ನೋಡಿ, ನಾನು ಕಡಿಮೆ ಕ್ವಾಂಟಿಟಿ ಗಟ್ಟಿಯಾಗಿ ಮಾಡಿದ್ದೀನಿ. ನೀವು ಇನ್ನೊಂದು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಂಡು ಇದು ತೆಳ್ಳಗೆ ಇನ್ನೂ 1-2 ಲೋಟ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ. ಈ ಜ್ಯೂಸ್ ಹೇಗೆ ಬಂತು ಅಂತ ಮಾಡಿ